ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವು ನಮ್ಮ ಫ್ಯಾಮಿಲಿ ಜೊತೆಗೆ ನಮ್ಮೂರಿಗೆ ಹೋಗಿದ್ವಿ. ಬೆಳಗ್ಗೆನೇ ಹೊರಟ್ವಿ ಬೆಂಗಳೂರಿಂದ. ಯಾಕೋ ಅಪ್ಪನ ಸಮಾಧಿಗೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಯುಗಾದಿ ಹಬ್ಬಕ್ಕೆ ಯಾವಾಗಲೂ ಹೋಗಿ ಪೂಜೆ ಮಾಡ್ತಾಯಿದ್ವಿ. ಕಾರಣಾಂತರಗಳಿಂದ ಆವಾಗ ಹೋಗೋಕ್ಕಾಗಿಲ್ಲ. ಸೊ ಹಂಗಾಗಿ ಇವಾಗ ಹೋದ್ವಿ. ಸೊ ಊರಿಗೆ ಹೋಗ್ಬಿಟ್ಟು ಅಲ್ಲಿ ಸಮಾಧಿ ಪಕ್ಕದಲ್ಲಿ ಎಲ್ಲ ಕಾಂಗ್ರೆಸ್ ಗಿಡ ಅದು ಇದು ಎಲ್ಲ ಬೆಳೆದಿತ್ತು. ಸುತ್ತಮುತ್ತಲು ನಾವೆಲ್ಲ ಇದಾಕಿದ್ವಿ ಕಾಂಕ್ರೀಟ್. ಆದರೂ ಕೂಡ ಅಲ್ಲಿ ನೀರು ಹರಿದು ಅಪ್ಪನ ಸಮಾಧಿ ಸುತ್ತಮುತ್ತಲೆಲ್ಲ ಒಂಥರ ಗಿಡಗಳು, ಮುಳ್ಳಿನ ಗಿಡಗಳೆಲ್ಲ ಇತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿದರು ನಮ್ಮ ಅಣ್ಣ. ಸೊ ನಾವು ಈ ಹೊಲದಲ್ಲಿ ನಮಗೆ ತುಂಬ ನೆನಪುಗಳಿದ್ದಾವೆ. ಚಿಕ್ಕನ್ನಲ್ಲಿ ಇದೇ ಹೊಲದಲ್ಲಿ ನಮ್ಮಪ್ಪ ತುಂಬ ವ್ಯವಸಾಯ ಮಾಡೋರು. ಆಮೇಲೆ ಜಾಸ್ತಿ ನಾವು ಬೆಳೀತಾ ಇದ್ದಿದ್ದು ಮುಸ್ಕಿನ ಜೋಳ ತುಂಬ ಚೆನ್ನಾಗಿ ಬರೋದು ಫಸಲು. ಅದರಲ್ಲಿ ಎಷ್ಟು ಚೆನ್ನಾಗಿರೋದು ಅಂದರೆ ತುಂಬ ಚೆನ್ನಾಗಿ ಇದು ಮಾಡ್ಕೊಂಡಿದೆ. ಆಮೇಲೆ ಹಸುಗಳಿಗೆ ಹುಲ್ಲೆಲ್ಲ ಈ ಹೊಲದಿಂದನೇ ಕುಯ್ಕೊಂಡೋಗಿ ಹಾಕ್ತಾಯಿದ್ವಿ. ಆಮೇಲೆ ಸುಮಾರು ಹಾವುಗಳು ನೋಡಿದ್ವಿ ಫ್ರೆಂಡ್ಸ್. ಈ ಹೊಲದಲ್ಲಿ ದೊಡ್ಡ ನಾಗರಾವುಗಳು ಅಲ್ಲೆಲ್ಲ ಸುತ್ತಾಡ್ತಾಯಿದ್ವು. ನಮ್ಮಪ್ಪ 2017 ಆಗಸ್ಟ್ 4 ದೈವಾಧೀನರಾದರು. ತುಂಬ ಸ್ಟ್ರಗಲ್ ಮಾಡಿದ್ರು ಅವರು ಲೈಫಲ್ಲಿ. ಲಾಸ್ಟ್ ಸ್ಟೇಜಲ್ಲಿ ಅವ್ರಿಗೆ ಕ್ಯಾನ್ಸರ್ ಆಗಿತ್ತು. ಕ್ಯಾನ್ಸರು ನಮಗೆ ತಿಳಿಯೋಷ್ಟರಲ್ಲಿ ಅದು ಅಡ್ವಾನ್ಸ್ ಸ್ಟೇಜ್ ಆಗಿಬಿಟ್ಟಿತ್ತು. ಏನು ಮಾಡೋಕ್ಕಲ್ಲ. ಆದರೂ ನಾನು ಪ್ರಯತ್ನಪಟ್ಟು 1.5 ವರ್ಷ ಅವ್ರನ್ನ ಉಳಿಸ್ಕೊಂಡೆ. ಬಟ್ ಏನು ಮಾಡೋಕ್ಕಾಗಲ್ಲ. ಹಿರಿಯರ ಆಶೀರ್ವಾದ ಯಾವಾಗಲೂ ಇರಬೇಕು ನಮಗೆ. ಸೊ ಅಂಥೇಳಿ ನಾವೆಲ್ಲರೂ, ನಾನು, ನಮ್ಮ ದೊಡ್ಡಕ್ಕ, ಚಿಕ್ಕಕ್ಕ, ನಮ್ಮಮ್ಮ, ಅಣ್ಣ ಎಲ್ಲರೂ ಹೋಗಿದ್ವಿ. ನಿನ್ನೆ ಹೋಗ್ಬಿಟ್ಟು ಅವ್ರ ಸಮಾಧಿಗೆ ಪೂಜೆ ಮಾಡಿಕೊಂಡು ಅವ್ರ ಆಶೀರ್ವಾದ ತೊಗೊಂಡು ಬಂದ್ವಿ. ಯಾವಾಗಲೂ ಏನು ಗೊತ್ತಾ, ಹಿರಿಯರು ನೆನೆಸ್ತಾ ಇರಬೇಕು. ಅವ್ರ ಆಶೀರ್ವಾದ ನಮ್ಮ ಮೇಲಿದ್ದಷ್ಟು ನಮ್ಗೆ ಒಳ್ಳೇದಾಗ್ತಾ ಇರುತ್ತೆ. ನಿಮ್ಮ ಕೈಯಲ್ಲಿ ಏನು ಗೊತ್ತಾ, ಅವ್ರನ್ನ ಮರಿಬೋದಾದರೆ ಅವಾಗ ನೆನೆಸ್ಕೊಳ್ಳಿ ಡೈಲಿ. ಅವರ ಭಾವಚಿತ್ರ ಏನಾದಿದ್ದರೆ ಇದು ಮಾಡಿ. ఐదు నిమిషాలు నిదానమే వెళ్ళారప్ప. ఇది వస్తుంటే అందరూ వాళ్ళు ఇరుగోలు ఎన్నాళ్ళకి వస్తున్నారమ్మా ఏలూరుకి 6 రోజులు ఉంటుంది. ఎవరు ఏం సోము వస్తున్నారు ఆయమ్మ కాక కొన్నాము. అంతా చూసి ఛానల్ కదా ఆడబిడ్డలు ఎప్పుడో నాడు వచ్చి వస్తారమ్మా అంటుంది ఆయన. అందరూ ఆడ ఆయన కూతుర్లు అందరూ ఆయన దగ్గర ఉన్నారు కదా, అందరూ ఇక్కడ ఉన్నారు. ಹೌದು, ಚನ್ನಂಪಲ್ಲಿ ಫ್ಯಾಮಿಲಿ ಎಲ್ಲ ಇಲ್ಲಿದ್ದೀವಿ. ಅಲ್ಲೊಂದು ನಮ್ಮಮ್ಮ ಅಲ್ಲಿ ಕೂತವ್ರೆ. ಬಿಸಿಲು ಹೊಡಿತಾ ಇದೆ. ಮತ್ತೆಲ್ಲ ಬಂದ್ಬಿಟ್ಟು ನಮ್ಮ ತಂದೆ ಸಮಾಧಿಗೆ ಪೂಜೆ ಮಾಡ್ತಾಯಿದ್ದೀವಿ. ಆಗಸ್ಟ್ಗೆ ಅವರು ತೀರ್ಕೊಂಡು 9 ಕಂಪ್ಲೀಟ್ ಆಗಿ 10ಕ್ಕೆ ಬೀಳುತ್ತೆ. ನೋಡಿದೆ ನೋಡಿ, ಅಲ್ಲಿ ದೇವಸ್ಥಾನ ಥರ ಕಾಣಿಸ್ತಾ ಇದೆ. ಅದು ನಮ್ಮ ಗ್ರಾಮ ದೇವತೆ ಪಾತಕೋಟ್ ಗಂಗಮ್ಮ. ನೋಡಿ ಇಲ್ಲಿ ಈ ಹೊಲದಲ್ಲಿ ನಮಗೆ ಸುಮಾರು ನೆನಪುಗಳಿದ್ದಾವೆ. ನೋಡಿ ನುಗ್ಗೆ ಮರ, ಅಪ್ಪ ಹಾಕಿದ ನುಗ್ಗೆ ಮರ ಅಲ್ಲಿ
ನುಗ್ಗೆ ಮರ ನೋಡಿ, ಎಲ್ಲ ನಮ್ಮ ರಿಲೇಟಿವ್ಸ್ದೇ. ನೋಡಿ ಸೀಮೆ ಹುಲ್ಲು. ಎಲ್ಲ ಬಂದ್ವಿ, ಎಲ್ಲ ಬಂದು ಚಿಕ್ಕಕ್ಕ, ದೊಡ್ಡಕ್ಕ, ಅಣ್ಣ, ಅಮ್ಮ, ನಾನು ಎಲ್ಲ ಪೂಜೆ ಮಾಡ್ತಾಯಿದ್ದೀವಿ ಈಗ. ಯಾವತ್ತೂ ಇದು ಮಾಡಬಾರ್ದು, ಜನ್ಮ ಕೊಟ್ಟವ್ರು ನೆನೆಸ್ಕೊತಾ ಇರ್ಬೇಕು ಅವಾಗ ಯಾರನ್ನೂ ಮರಿಬಾರ್ದು. ಅಕ್ಕ ಇದ್ರೆ ಕಟ್ಟಂತಲ್ಲ ಈಗ ನೀ ಮೂರ್ತಿನ ಯಾರೋ ಒಬ್ರು ಮಾಡಿ ಏನು ಇವಾಗ. ಸೂಪರಾಗಿದೆ ನೋಡಿ ಹೆಂಗಿದೆ ಸೀಮೆ ಹುಲ್ಲು ಹಸುಗಳಿಗೆ. అన్నీ అంటించండి కడ్డీలు. దొడ్డక్క చిక్కక్క కొట్టేసాం కాయ. ಇನ್ನೂ ಒಂಥರ ಖುಷಿ ನಮಗೆ ಇಲ್ಲಿ ಬಂದರೆ ಊರಿಗೆ. ಅದಕ್ಕೆ ಸ್ವಂತ ಮನೆ, ಸ್ವಂತ ಊರು, ಎಷ್ಟಾರು ಇರಲಿ ಜಾಗ ಸ್ವಲ್ಪ ಇರಬೇಕು. ನಮ್ಮದು, ನಮ್ಮೂರು, ನಮ್ಮ ಜಾಗ, ನಮ್ಮ ಜನ ಅನ್ನೋದು. ಏನಂತೀರ ಫ್ರೆಂಡ್ಸ್? ನೋಡಿ ಇಲ್ಲಿಂದ ಅಲ್ಲಿಗೆ ಬರೀ ನಾವು ಮುಸ್ಕಿನ ಜೋಳ ಬೆಳೀತಾ ಇದ್ವಿ. ಈಗ ಆಲ್ಮೋಸ್ಟ್ 15-20 ವರ್ಷ ಆಯಿತು ಬೆಳೆ ಬೆಳೆದಿಲ್ಲ, ಏನಿಲ್ಲ, ಹಂಗೆ ಬಂಜರು ಥರ ಬಿದ್ದಿದೆ. ಇದು ಅಪ್ಪನ ಸಮಾಧಿ ಎಲ್ಲ ಹಾಕಿದ್ದೀವಿ, ಮಾಡ್ಕೊಂಡು ನಮ್ಮ ಹೊಲದಲ್ಲೇ ಹಾಕ್ಕೊಂಡಿದ್ದೆ ಅಪ್ಪನ ಸಮಾಧಿ. ಅಪ್ಪ ಅವ್ರ ಕೊನೆ ಉಸಿರಿರೋವರೆಗೂ ವ್ಯವಸಾಯ ಮಾಡ್ತಾಯಿದ್ರು. ಇದೇ ಜಮೀನಲ್ಲಿ ಮುಸ್ಕಿನ ಜೋಳ ಬೆಳೀತಾಯಿದ್ರು ಅವ್ರು ಲಾಸ್ಟ್. ಇನ್ನೇನು ಅವ್ರು ಇನ್ನೊಂದು 5-6 ತಿಂಗಳಿಗೆ ಹೋಗ್ತಾರೆ, ನಮ್ಮನ್ನು ಅಗಲ್ತಾರೆ ಅಂದಾಗ ಇದೇ ಜಮೀನಲ್ಲಿ ಉಳುಮೆ ಮಾಡಿದರು. ಇದೇ ಜಮೀನಲ್ಲಿ ಉಳುಮೆ ಮಾಡಿ ಅವರು ಮುಸ್ಕಿನ ಜೋಳ, ಆ ಟೈಮಲ್ಲಿ ಮುಸ್ಕಿನ ಜೋಳ ಒಂದು 18 ಕ್ವಿಂಟಾಲ್ ಏನಾಗಿತ್ತು, 18-20 ಕ್ವಿಂಟಾಲ್. ನೋಡಿ ಚೆನ್ನಾಗಿದೆ, ಹಳ್ಳಿ ವಾತಾವರಣನೇ ವಾತಾವರಣ. ತೀರ್ಥನಾ ఓహో ಹಿಂಗೆ ಮಾಡಿ ಮಾಡಿ ಒಳ್ಳೇದಾಗಲಿ ಅಂತ ತಂದೆಯನ್ನು ಬೇಡ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೇದಾಗಬೇಕು, ಒಳ್ಳೆಯವರಿಗೆ ಕೊಡಲಿ. ಅವ್ರು ಅಗಲಿದ್ರು ಅವ್ರ ಆಶೀರ್ವಾದ ಮಾತ್ರ ಯಾವಾಗಲೂ ಸದಾ ನಮ್ಮ ಜೊತೆ ಇರುತ್ತೆ. ದೈಹಿಕವಾಗಿ ಅವರಿಲ್ಲ ಅನ್ನೋದನ್ನು ಬಿಟ್ಟರೆ కుట్టు కుట్టు కుట్టినా చెన్నంపల్లి ఫ్యామిలీ నలుగురే ఉండేది. నువ్వు ఆ పక్క పోక అక్కడే ಹೋಗಿ వస్తుందిలే. ಆ ಪಕ್ಕ ಬೋ, నువ్వు ಆ ಪಕ್ಕಕ್ಕೆ. ఎలా ನೋಡಿ ಇವರು ಚೆನ್ನಂಪಲ್ಲಿ ಫ್ಯಾಮಿಲಿ, ದೊಡ್ಡಕ್ಕ, ಚಿಕ್ಕಕ್ಕ, ಅಮ್ಮ, ಅಣ್ಣ, ನಾನು, ತಮ್ಮ ಲಾಸ್ಟ್. ಆಪಲ್ ತಮ್ಮ. ನೋಡಿ ಇದೆ ನಮ್ಮ ಗೂಳೂರು ಗ್ರಾಮ ದೇವತೆ ಪಾತಕೋಟೆ ಗಂಗಮ್ಮ. ನೋಡಿ ಈ ಬಾವಿಯಲ್ಲೇ ನಾನು ಈಜು ಕಲ್ತಿದ್ದು. ಈ ಬಾವಿಯಲ್ಲೇ ನೋಡಿ ಹೆಂಗಿದೆ, ಅಲ್ಲಿಂದ ಡೈ ಹೊಡಿತಾ ಇದ್ದೆ. ಅಲ್ಲಿ ಇಲ್ಲೆಲ್ಲ ಹಳೆ ಕಾಲದಲ್ಲಿ ಏತು ಕಟ್ತಿದ್ರಂತೆ, ಅಂದರೆ ಹಸು ಮತ್ತು ಕೋಣನ ಕಟ್ಬಿಟ್ಟು ಅಲ್ಲಿಂದ ನೀರು ಎತ್ತೋದು, ಏತು ಅಂತೀವಿ, ಏತು. ಈ ಬಾಯಿ ಸುತ್ತಲೂ ಇದಿತ್ತು, ಕಾಲುವೆ ಥರ ಇತ್ತು, ಈಗಿಲ್ಲ.
ನೋಡಿ ಈ ಬಾವಿಗೆ ಒಂದು ನನ್ನ ಮಟ್ಟಿಗೆ ಒಂದು 100 ವರ್ಷ ಇತಿಹಾಸ ಇರ್ಬೋದು ನೋಡಿ. ತುಂಬ ಮೆಮೊರಿ ಇದೆ ನಮಗೆ ಈ ಬಾವಿಯಲ್ಲಿ ನೋಡಿ. ಇದರಲ್ಲೇ ನಾನು ಈಜು ಕಲ್ತಿದ್ದು. ಹೆಂಗಿದೆ ನೋಡಿ, ಇಲ್ಲಿಂದ ಡೈ ಹೊಡಿತಾ ಇದ್ವಿ ಇಲ್ಲಿಂದ ನೋಡಿ. ಪಾತ್ಕೋಟ ಗಂಗಮ್ಮ ಇಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ ನಾನು, ನಮ್ಮ ತಂದೆ, ನಮ್ಗೆ ಗೊತ್ತಿರೋ ರಿಲೇಟಿವ್ಸ್ ಎಲ್ಲ ಇಲ್ಲಿ. ಆವಾಗ ಇಲ್ಲಿ ಚಪ್ಪಡಿ ಕಲ್ಲಿತ್ತು. 1997ರಲ್ಲಿ ಮತ್ತೆ ಹಳೆ ದೇವಸ್ಥಾನ ಕೆಡವಿ ಹೊಸದು ಕಟ್ಟಿದ್ರು ನೋಡಿ. ಹಳೆ ದೇವಸ್ಥಾನ, ಇದಕ್ಕೂ 100 ವರ್ಷ ಇತಿಹಾಸ ಇರ್ಬೋದು ಅನಿಸುತ್ತೆ ನೋಡಿ. ಇಲ್ಲಿ ಒಂದು ಹಳೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲೊಂದು ದೊಡ್ಡ ಹುತ್ತ ಇತ್ತು ಫ್ರೆಂಡ್ಸ್, ಹುತ್ತ, ಹಾವಿನ ಹುತ್ತ. ಇಲ್ಲಿ ಎಲ್ಲ ಇದು ಮಾಡಿಬಿಟ್ಟು ನೋಡಿ, ಹಳೇ ಕಾಲದ್ದು ಇಲ್ಲೆಲ್ಲ ನಾವು ಎದುರ್ಕೊಳ್ತಾ ಇದ್ವಿ. ಅವುಗಳು ಕಾಣಿಸ್ತಾ ಇತ್ತು ಅವಾಗ ನೋಡಿ, ಹಳೇ ಕಾಲದ್ದು. ಇದಕ್ಕೆ ಇತಿಹಾಸ ಹುಡ್ಕಕ್ಕೆ ಹೋದ್ವಿ, ಸಿಗಲಿಲ್ಲ, ಗೊತ್ತಾಗಲಿಲ್ಲ ನಮಗೂ. ಇದು ಇತ್ತೀಚೆಗೆ ಕಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಇತ್ತೀಚೆಗೆ ಕಟ್ಟಿರೋವಂಥದ್ದು ಆಂಜನೇಯ ಸ್ವಾಮಿ. ತುಂಬ ವರ್ಷಗಳಿಂದ ಇದೆ ಇದು. ಯಾರು ಕೆತ್ತನೆ ಮಾಡಿದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಅದ್ರ ಜೊತೆಗೆ ಹೊಂಗೆ ಮರ ನೆರಳಿದೆ ಸ್ವಾಮಿಗೆ ನೋಡಿ. ಎಷ್ಟು ಚೆನ್ನಾಗಿದೆ ಹೊಂಗೆ ಮರ. ಇಲ್ಲೂ ಕೂಡ ತುಂಬ ನಮಗೆ ನೆನಪುಗಳಿದ್ದಾವೆ ಇಲ್ಲಿ. ತುಂಬ ಅಂದರೆ ತುಂಬ ನೆನಪಿದೆ ದೇವರು. ಇಲ್ಲೂ ಒಂದು ಅರಳಿಕಟ್ಟೆ ಥರ ಕಟ್ಟಿದ್ರು, ಅದ್ರ ಮೇಲೆ ಕೂತ್ಕೋತಾ ಇದ್ವಿ ನೋಡಿ. ಇದೇ ಕಾಲುವೆ, ಕೆರೆಯಿಂದ ಈ ಕಾಲುವೆಯಲ್ಲಿ ನೀರು ಹರಿಯೋದು ನಮಗೆ ಅವಾಗ. ಇದೇ ಕಾಲುವೆ ಹಿಂಗೆ ಹೋಗ್ತಾ ಇತ್ತು ಕಾಲುವೆ. ಅಲ್ಲೊಂದು ಜಮೀನಿದೆ ನಮ್ಮ ಸ್ವಲ್ಪ ಇದೆ ನೋಡಿ. ಹಿಂಗೆ ಕಾಲುವೆ ಹಿಂಗೆ ಬರೋದು, ಕಾಲುವೆ ದೇವಸ್ಥಾನ ಪಕ್ಕದಲ್ಲಿ ಕಾಲುವೆ ಬರೋದು ನೋಡಿ. ಎಷ್ಟು ಚೆನ್ನಾಗಿದೆ ದೇವ್ರದ್ದು ನೋಡಿ. ಹೊಂಗೆ ಮರ ಸ್ವಾಮಿಗೆ ನೆರಳು ಎಕ್ಸಲೆಂಟ್ ಆಗಿದೆ. ಅಂದರೆ ಏನು ಸ್ವಾಮಿದು ವಿಗ್ರಹ ನೋಡಿದ್ರ ತುಂಬ ಪೂಜೆ ನಡೀತಾರೆ ಇಲ್ಲಿ. ಎಲ್ಲರೂ ಬರ್ತಾರೆ ಹಬ್ಬ ಹರಿದಿನ ಆದಾಗ.